ಎಲ್ರಿಗೂ ನಮಸ್ಕಾರ. ಜೋಗಕ್ಕೆ ಎಂಟ್ರಾಗಿದ್ದೀವಿ ನೋಡಿ. ಎಂಟ್ರಾಗ್ತಿದ್ದಂಗೆ ಇದು ಶರಾವತಿ ನದಿ ಬ್ರಿಡ್ಜ್ ಸಿಗುತ್ತೆ. ಒಳ್ಳೆ ವ್ಯೂ ನೋಡಿ. ಬ್ರಿಡ್ಜ್ ದಾಟಿ ಇನ್ನೊಂದು 1.5 ಕಿಲೋಮೀಟ್ರ್ ಹೋದರೆ ಎಂಟ್ರೆನ್ಸ್ ಸಿಗುತ್ತೆ, ಮೇನ್ ಎಂಟ್ರೆನ್ಸ್. ಜೋಗ ಬಂದ್ಬಿಟ್ಟು ಸಾಗರದಿಂದ ಒಂದು 30 ಕಿಲೋಮೀಟ್ರ್ ದೂರದಲ್ಲಿದೆ. ನೀವು ಟ್ರೈನಿಗೆ ಬಂದರೆ ತಾಳಗುಪ್ಪ ಹೇಳ್ಕೋಬೇಕು. ತಾಳಗುಪ್ಪದಿಂದ ಒಂದು 13 ಕಿಲೋಮೀಟ್ರ್ ದೂರದಲ್ಲಿ ಸಿಗುತ್ತೆ. ನಾವು ಭದ್ರಾವತಿಯಿಂದ ಗಾಡಿ 2 ವೀಲರಲ್ಲಿ ಬರ್ತಿರೋದು ನೋಡಿ. ಇದು ಮಹಾತ್ಮ ಗಾಂಧಿ ಹೈಡ್ರೋ ಪ್ರಾಜೆಕ್ಟ್ ಇದು ಏರಿಯಾ. ಅಂದರೆ ಇದು ವಿದ್ಯುತ್ ತಯಾರಿಸ್ತಾರಲ್ಲ ಅದ್ರದ್ದು. ಮುಂಚೆ ಬಿಡ್ತಿದ್ರು ಕೆಳಗೆ ತನಕ, ಇವಾಗಿಲ್ಲ ನೋಡಿ. ಇಲ್ಲಿ ನಾನು ಸಿಕ್ತು, ಇಲ್ಲೆಲ್ಲ ಪಾರ್ಕಿಂಗ್ ಮಾಡಿದ್ದಾರೆ ನೋಡಿ. ಪಾರ್ಕಿಂಗ್ ಎಲ್ಲ ಇಲ್ಲಿ ಮಾಡ್ಕೋಬೋದು. ಇವಾಗ ಏನೋ ರಿನೋವೇಷನ್ ಮಾಡ್ತಾ ಇದ್ದಾರೆ. ಆ ಕಡೆ ಎಲ್ಲ ಇನ್ನೂ ಕನ್ಸ್ಟ್ರಕ್ಷನ್ ನಡೀತಾ ಇದೆ ನೋಡಿ. ಎಂಟ್ರೆನ್ಸ್ ಹತ್ರ ನೋಡಿ. ಇಲ್ಲಿ ಎಂಟ್ರಿಗೆ 20 ರೂಪಾಯಿ ಟಿಕೆಟ್ ತೊಗೊತಾರೆ. ಇಲ್ಲೂ ಎಲ್ಲ ಹೊಸ್ದಾಗೆಲ್ಲ ವ್ಯೂ ಪಾಯಿಂಟ್ಸಿಗೆ ಮಾಡಿದ್ದಾರೆ. ನೋಡಿ ಅಲ್ಲಿ 1, 2, 3 ಸ್ಟೆಪ್ಪಲ್ಲಿ ನೋಡ್ಕೋಬೋದು ನೋಡಿ. ಇದೇ ಜೋಗ ಜಲಪಾತ. ಇದು ಬೇಸಿಗೆ ಟೈಮಲ್ಲಿ ಬಂದಿದ್ದೀವಿ, ಇಷ್ಟೇ ನೀರಿರೋದು ನೋಡಿ. ಒಟ್ಟು 4 ಭಾಗವಾಗಿ ಹರಿಯುತ್ತೆ ಶರಾವತಿ ನದಿ. ಸುಮಾರು ಒಂದು 850 ಮೀಟ್ರ್ ಮೇಲಿಂದ ಬೀಳೋದು ಇದು. ಅಂದರೆ ಇಂಡಿಯಾದಲ್ಲಿ ಇದು 3ನೇ ಎತ್ತರದಿಂದ ಜಿಗಿಯುವ ಫಾಲ್ಸು ಅಂತ ನೋಡಿ. ಎಷ್ಟು ಚೆನ್ನಾಗಿ ಹರಿತಾ ಇದೆ ನೋಡಿ. ಒಟ್ಟು 4 ಭಾಗ ರಾಜ, ರಾಣಿ, ರೋರರು, ರಾಕೆಟ್. ಆ ಕಡೆ ಫಸ್ಟ್ ಇರಿದೆ ನೋಡಿ, ಅದು ಬಂದ್ಬಿಟ್ಟು ರಾಜ. ಅದ್ರ ಪಕ್ಕದಲ್ಲಿ ಸಣ್ಣದಿದೆಯಲ್ಲ ಅದು ರೋರರು. ಮತ್ತು ಇದ್ರ ಪಕ್ಕ ಅದು ರಾಕೆಟ್. ಈ ಕಡೆ ಲಾಸ್ಟ್ ಇರೋದು ರಾಣಿ. ಇದು ಮಳೆಗಾಲದಲ್ಲಿ ಬಂದರೆ ಇನ್ನೂ ಚೆನ್ನಾಗಿರುತ್ತೆ. ಇಲ್ಲೆಲ್ಲ ಅರ್ಧಿ ಆ ಕಡೆ ಖಾಲಿ ಜಾಗ ಇದೆಯಲ್ಲ ಅಲ್ಲೆಲ್ಲ ನೀರು ಬೀಳುತ್ತೆ. ಬನ್ನಿ, ಇದು ಇನ್ನೊಂದು ಎಂಟ್ರೆನ್ಸು. ಇದು ಬಂದ್ಬಿಟ್ಟು ಬ್ರಿಟಿಷ್ ಬಂಗ್ಲಾ ಎಂಟ್ರೆನ್ಸ್ ಅಂತಾರೆ. ಮುಂಗಾರು ಮಳೆ ಶೂಟಿಂಗ್ ಎಲ್ಲ ಈ ಸ್ಪಾಟಲ್ಲೇ ತೆಗ್ದಿರೋದು. ಅದು ಮುಂಚೆ ಅಲ್ಲಿ ಕೆಳಗೆ ತನಕ ಹೋಗಕ್ಕೆ ಬಿಡ್ತಾ ಇದ್ರು, ಇವಾಗ ಇಲ್ಲ, ಬಿಡ್ತಾ ಇಲ್ಲ. ಬಟ್ ಮೇಲಿಂದನೇ ವ್ಯೂ ನೋಡ್ಕೊಂಡು ಬರ್ಬೋದು. ಇಲ್ಲಿ ಏನು ಎಂಟ್ರಿ ಫೀಸ್ ಇಲ್ಲ. ಸುಮಾರು ಜನ ಮೇನ್ ಎಂಟ್ರಿ ಬಂದು ಹೋಗ್ಬಿಡ್ತಾರೆ. ಬಟ್ ಈ ಎಂಟ್ರಿ ಬಂದ್ರೂ ತುಂಬ ಚೆನ್ನಾಗಿದೆ ವ್ಯೂ ನೋಡಿ. ಸ್ವಲ್ಪ ಹತ್ರದಿಂದ ನೋಡ್ಬೋದು, ಮೇಲಿಂದ ಬೀಳ್ತಿರೋದು ಅಲ್ಲಿ ಕಾಣುತ್ತೆ ನೋಡಿ. ನೋಡಿ ಇದು ರಾಕೆಟ್ಟು ಮತ್ತು ಇದು ಕಾಣ್ತಾ ಇದೆ ರಾಣಿ. ಇದು ಈ ಕಡೆ ರಾಜ ಮತ್ತು ರೋರರು ನೋಡಿ. ಸುತ್ತಮುತ್ತ ಬೆಟ್ಟ ಗುಡ್ಡ ಫುಲ್ಲು ಎಷ್ಟು ಚೆನ್ನಾಗಿದೆ. ಮಳೆಗಾಲದಲ್ಲಿ ಬಂದರೆ ಇನ್ನೂ ತುಂಬ ಹಸಿರಾಗಿ ಕಾಣುತ್ತೆ. ನೀರು ಫೋರ್ಸಲ್ಲಿರುತ್ತೆ. ನೋಡಿ ಅಲ್ಲಿ ಪಕ್ಷಿಗಳೆಲ್ಲ ಹಾರಾಡ್ತಿರೋದು. ಒಳ್ಳೆ ವ್ಯೂ, ಜಾಗ ಚೆನ್ನಾಗಿದೆ. ನಮ್ಮ ಶಿವಮೊಗ್ಗ ಜಿಲ್ಲೆಯ ಹೆಮ್ಮೆ ಇದು. ಈ ಸೈಡ್ ವ್ಯೂ ಬಂದ್ಬಿಟ್ಟು ಇದು ಉತ್ತರ ಕನ್ನಡ ಸೈಡ್. ಇದು ಫಸ್ಟ್ ಎಂಟ್ರಿ ಹೋದ್ವಲ್ಲ ಅದು ಶಿವಮೊಗ್ಗ ಜಿಲ್ಲೆಗೆ ಸೇರುತ್ತೆ. ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು. ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರ.